ಎಲ್ರಿಗೂ ನಮಸ್ಕಾರ ಕಡ್ರಪ್ಪ, ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಪ್ಪ ನಿಮ್ಮ ಆಶೀರ್ವಾದದಿಂದ. ಓಕೆ, ವೆಲ್ಕಮ್ ಟು ದ ಮ್ಯಾಟರ್. ಏನು ಗೊತ್ತೇನ್ರಪ್ಪ, ಊಟಕ್ಕೆ ಹೋಗೋಣ ಬನ್ನಿ, ನಾವೆಲ್ಲರೂ ರಾಜಣ್ಣನ ಮನೆಗೆ ಊಟಕ್ಕೆ ಹೋಗೋಣ ಬನ್ನಿ. ಸುಮ್ಮನೆ ಹೇಳಿದೆ ಕಣಪ್ಪ, ಬಿಡ್ರಪ್ಪ. ಓಕೆ, ನಮ್ಮ ಇವರು ಸಾಹೇಬರು, ಪರಮೇಶ್ವರ ಸಾಹೇಬರು ಹೇಳಿರೋಂಥದ್ದು, ಊಟಕ್ಕೆ ಎಲ್ಲರೂ ಸೇರ್ತಾ ಇದ್ದಾರಂತೆ. ಕಾಂಗ್ರೆಸ್ಸು MLAಗಳೆಲ್ಲ ಸೇರ್ತಾವ್ರೆ. ನಮ್ಮವ್ರು ಕೇಳಿದಕ್ಕೆ ಏನಿಲ್ಲರಪ್ಪ, ಮಾಮೂಲಿ ಊಟಕ್ಕೆ ಸೇರ್ತೀವಲ್ಲ ಹಂಗೆ ಸೇರ್ತಾವೆ, ಇದು ಮಾತುಕತೆ ಇರುತ್ತೆ, ಅವ್ರು ಊಟ ಅಂತ ಹೇಳ್ತಾರೆ. ಅದು ಕಾಂಗ್ರೆಸ್ ಭಾಷೆಯಲ್ಲಿ ಊಟ ಅಂದರೆ ಮೀಟಿಂಗು ಅಂತ ಅರ್ಥ. ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು. ನೀವು ಯಾಕ್ರಪ್ಪ ಕೆಣಕಕ್ಕೆ ಹೋಗ್ತೀರಾ? ಯಾರು ಕೇಳಿದ್ರು ಅವ್ರು ಹೇಳೋದು ಊಟ ಅಂತಾನೆ, ಅದು ಮಾತುಕತೆ ಇರ್ತವೆ ಕಣಪ್ಪ. ಯಾಕಂದ್ರೆ ನವಂಬರ್ ಕ್ರಾಂತಿ ಅಂದರೆ ಅದು ಮನೆ ಒಳಗಡೆ ನಡಿಬೇಕು, ಹೊರಗಡೆ ನಡೆದ್ರೆ ಎಲ್ಲರಿಗೂ ಗೊತ್ತಾಗಿ ಹೋಗ್ಬಿಡ್ತದೆ ಅಂತ ಅವರು ಊಟ ಅಂತಾರೆ. ಅದನ್ನು ಪಾಸ್ವರ್ಡ್ ಒಳಗಡೆ ಅವರು ಊಟ ಅಂತಾರೆ. ನೀವೆಲ್ಲ ತಿಳ್ಕೊಬೇಕು ಕಣಪ್ಪ. ಕೆಣಕಿ ಯಾಕೆ ಸರ್ ಊಟಕ್ಕೆ ಹೋಗ್ತಾ ಇದ್ದೀರಂದ್ರೆ, ಇದೊಳ್ಳೆ ಚೆನ್ನಾಗಿತ್ತಲ್ಲಪ್ಪ, ನಾನು ಮದುವೆ ಊಟಕ್ಕೆ ಹೋಗ್ತೀನಿ. ಊಟಕ್ಕೆ ಯಾಕೆ ಹೋಗ್ತಾ ಇದೀಯ ಅಂದರೆ, ಮದುವೆ ಐತೆ ಕರೆದವ್ರೆ ಊಟಕ್ಕೆ ಹೋಗ್ತೀನಿ ಅಂತೀನಿ. ಕರೆಕ್ಟ್ ಅಲ್ಲೇನಪ್ಪ? ಯಾರ ಮದುವೆ? ಅಕ್ಕನ ಮಗಂದ ಇಲ್ಲ ಅಣ್ಣನ ಮಗಂದ ಏನಂತ ಹೇಳ್ತೀನ? ಹೇಳಲ್ಲ. ಅವರು ಹಂಗೆ ಕಣಪ್ಪ, ಪಕ್ಷದವ್ರು ಹಂಗೆ ಯಾರನ್ನ ಹೇಳ್ತಾರೆ ಊಟಕ್ಕೆ ಏನಕ್ಕೆ ಸೇರ್ತಾರೆ ಏನು ಅಂತ, ಅದು ಅವ್ರವ್ರದ್ದು ಕಣಪ್ಪ. ಒಳಗಡೆ ಡೀಪ್ ಡಿಸ್ಕಷನ್ನು ಅಂತಾರೆ ಅದನ್ನು. ಓಕೆ, ಎಲ್ಲರೂ ಇಷ್ಟಪ್ಪ, ಕಾಂಗ್ರೆಸ್ ಆಗಲಿ JDS ಆಗಲಿ ಇಲ್ಲ BJP ಅವರಾಗಲಿ ಎಲ್ಲಿ ಹೋಗ್ತಾ ಇದ್ರೆ ಏನಕ್ಕೆ ಅಂತ ಹೇಳ್ತಾರೆ, ಹೇಳಲ್ಲ ಕಣಪ್ಪ. ಅದೆಲ್ಲ ಒಂದು ರಹಸ್ಯವಾದ ಒಂದು ಸಭೆ ಇರುತ್ತೆ ಕಣಪ್ಪ, ಅರ್ಥ ಮಾಡ್ಕೋಬೇಕು ನೀವೆಲ್ಲ. ಓಕೆನಾ? ಓಕೆ, ಸೊ ಪರಮೇಶ್ವರ್ ಸಾಹೇಬರು ಊಟಕ್ಕೆ ಕರೆದವ್ರೆ, ನಾವು ಹೋಗ್ತಾ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬ್ರು ಕೇಳಿದ್ರೆ ನನಗೆ, ರಾಜಣ್ಣ ಅವ್ರು ಊಟಕ್ಕೆ ಕರೆದವ್ರು ಹೋಗೋಣ ಅಂತ. ಪಾಪ ಅವ್ರ ಮಾತು ಕೇಳಿ ಇವ್ರು ಹೋಯ್ತವ್ರು, ಎಲ್ಲ ಊಟಕ್ಕೆ ಹೋಗ್ತವ್ರೆ ಕಣಪ್ಪ. ಓಟ್ ಬರ್ಲರಪ್ಪ. ಸೊ ಇನ್ನೊಂದು ವಿಚಾರ ಐತೆ ಕಣಪ್ಪ, ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನೊಂದು ವಿಚಾರ ಕಣಪ್ಪ, ಅದೇ ಅವರೇ ಪರಮೇಶ್ವರ್ ಸಾಹೇಬ್ರು ಹೇಳಿರೋಂಥದ್ದು, ಯಾವುದೇ ರಾಜಕಾರಣ ವಿಚಾರಗಳು ನಡೆಯಲ್ಲ. ನೀವು ಅದನ್ನು ಹೆಂಗೆ ತಿಳ್ಕೊಬಾರ್ದು ಕಣ್ರಪ್ಪ. ವಿಚಾರ ಇಲ್ಲ ಅಂದಮೇಲೆ ವಿಚಾರ ಇದೆ ಅಂತ ನಾವು ತಿಳ್ಕೊತೀವಿ. ಏನು ಮಾಡೋಕ್ಕಾಗಲ್ಲ ಕಣಪ್ಪ, ಬಿಡ್ರಪ್ಪ. ಅವ್ರು ಪರ್ಸ್ನಲ್ ನಮ್ಮ ಪಾಪ ಊಟ ಮಾಡೋಕ್ಕೂ ಬಿಡಲ್ಲ ಅಂದರೆ ಹೆಂಗ್ರಪ್ಪ? ನೀವೆಲ್ಲ ಕೇಳ್ಬಿಟ್ರೆ ಯಾಕೆ ಹೋಯ್ತೀರ ಅಂತ ಕೇಳಬಾರ್ದು ಕಣ್ಲ. ಯಾರಾದರೂ ಹೊರಗಡೆ ಹೋಗ್ಬೇಕಾರೆ ಎಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಕೆಲಸ ಆಗಲ್ಲ. ಹಂಗೆ ನೀವು ರಾಜಕಾರಣಿಗಳಿಗೆ ಯಾರಿಗೂ ಕೇಳಕ್ಕೆ ಹೋಗ್ಬಾರ್ದು. ಏನು ಸರ್ ಊಟ ಏನು, ಉಪ್ಪಿನಕಾಯ ಸೌತೆಕಾಯಿ ಪಲ್ಯನ, ಏನು ಕೇಳಬಾರ್ದು ಕಣಪ್ಪ, ಬಿಟ್ಬಿಡ್ರಿ. ನಿಮ್ಗೆ ಅರ್ಥ ಇದ್ರೆ ಗೊತ್ತಾಗ್ಬಿಡ್ಬೇಕು. ಇನ್ನೊಂದು ವಿಚಾರ ಕಣಪ್ಪ, ಕಬ್ಬು 7ನೇ ದಿನಕ್ಕೆ ಕಾಲಿಟ್ಟಿದೆ ಕಣಪ್ಪ. ರೈತರು ಪಾಪ ಏನರಪ್ಪ, ಅವ್ರು ಬಿಸಿಲಲ್ಲಿ ಕುಂತ್ಕೊಂಡು ಕಬ್ಬು ಬೆಳೆಸ್ಬೇಕಾರೆ ಬಿಸಿಲಲ್ಗಡೆ ನಿಂತ್ಕೊಂಡು ನೀರು ಹಾಕು, ದಿನ ಬಂದು ನೋಡ್ಕೊ, ಹದ್ದು ತಿಂತಾವ ಇಲ್ಲ ಹೆಗಣ ಬಂದು ತಿಂತಾವ, ಅದನ್ನ ಕಾಯಿ ರಾತ್ರಿ ಎಲ್ಲ ನೀರು ಹಾಕೋದು, ಕರೆಕ್ಟಾಗಿ ಕಬ್ಬನ್ನ ಬೆಳೆಸು. ಸಕ್ಕರೆ ಕಾರ್ಖಾನೆಗೆ ಹೋಗುತ್ತೆ ಕಬ್ಬಿಲ್ಲ ಅಂದರೆ ಸಕ್ಕರೆನೇ ಆಗಲ್ಲ, ಬೆಲ್ಲ ಆಗಲ್ಲ. ಆ ಥರ ಇರೋದ್ರಲ್ಲಿ ರೈತರಿಗೆ ನೀವೆಲ್ಲ ನೋಡ್ಕೋಬೇಕು ಕಣಪ್ಪ. ಕೊಬ್ಬೇನಪ್ಪ ಅಂತ ಕೇಳಲಿಲ್ಲ, ಕೇಳಕ್ಕೆ ಆಯ್ತಿದ್ದೇನಪ್ಪ. ಅಲ್ಲ ಹೇಳಿದ್ದು ಕೊಬ್ಬೇನಪ್ಪ ಅಂದರೆ ಕಬ್ಬಿನ ಬೆಲೆಗೆ ನೀವು ಬೆಲೆ ಕೊಡಬೇಕು. 350 ರೂಪಾಯಿ ನೀವು ಇದು ಮಾಡಿದ್ರೆ ಅದನ್ನು ಹೆಚ್ಚಳ ಮಾಡಬೇಕಲ್ವ. ಅಷ್ಟು ಕಷ್ಟ ಇದೆ ಕಬ್ಬು ಬೆಳೆಸೋದು, ನಿಮಗೆ ಗೊತ್ತು. ಒಂದೇ ಒಂದು ತುಳಸಿ ಗಿಡ ಬೆಳೆಸಿ ತೋರಿಸಿ ತಾಕತ್ತಿದ್ರಿ. ಖಂಡಿತ ಇದು ರೈತರ ಕಡೆಯಿಂದ ನಾನು ನಿಮಗೆ ಹೇಳ್ತಾ ಇರೋಂಥದ್ದು. ಯಾರೇ ಆಗಿರಲಿ ರಾಜಕಾರಣಿಗಳು ಪ್ರತಿಯೊಬ್ಬರಿಗೂ ನಾನು ಹೇಳೋಂಥದ್ದು, ಒಂದೇ ಒಂದು ತುಳಸಿ ಗಿಡ ನೀವು ನಿಂತ್ಕೊಂಡು ಬೆಳೆಸಿ ತೋರಿಸಿ. ಆಗಲ್ಲ, ನನ್ನ ಕೈಲೇ ಆಗಲ್ಲ ಕಣಪ್ಪ. ಅಂಥದ್ರಲ್ಲಿ ಪಾಪ ಅಷ್ಟು ಕಬ್ಬುಗಳನ್ನ ಬೆಳೆಸಿ ಅವರು ರೈತರು, ಅವ್ರಿಗೆ ಬೆಲೆ ಸಿಕ್ಕಿಲ್ಲ ಅಂದರೆ ಅದು ನ್ಯಾಯನಾ? ನಾನಂತೂ ರೈತರ ಪರವಾಗಿ ಹೋರಾಡ್ತೀನಿ ಕಣಪ್ಪ. ಜೈ ರೈತರು, ಜೈ ಅನ್ನದಾತ್ರೆ. ಇನ್ನೊಂದು ವಿಚಾರ ಕಣಪ್ಪ, ಇವತ್ತು ಸಿದ್ದರಾಮಯ್ಯ ಸಾಹೇಬ್ರೆಲ್ಲ ಏನು ಊಟಕ್ಕೆ ಸೇರ್ತಾ, ಇವತ್ತೊಂದು ಕ್ಯಾಬಿನೆಟ್ ಮೀಟಿಂಗ್ ಅಂತಲೂ ಹೇಳೋಕ್ಕಾಗಲ್ಲ. ಸಚಿವ ಸಂಪುಟ ರಚನೆ ಅಂದರೆ ಅದ್ರ ಬಗ್ಗೆ ಏನೋ ಮಾತುಕತೆಗಳು ನಡೀತಾವಂತೆ ಕಣಪ್ಪ. ರೈತರ ಬಗ್ಗೆನೇ ಮಾತುಕತೆ ಇರಬೇಕಾ ಅಂತ ಕೆಲವ್ರು ಹೇಳ್ತಾವ್ರೆ ಕಣಪ್ಪ. ಅದಕ್ಕೊಂದು ಕರೆಕ್ಟಾಗಿ ಒಂದು ನಿರ್ಧಾರ ಮಾಡಿ ಹೇಳಬೇಕು ಅಂತ ಸಿದ್ದರಾಮಯ್ಯ ಸಾಹೇಬರು ಕರೆಸ್ತಾವ್ರೆ. ಯಾಕಂದ್ರೆ ರೈತರಿಗೆ ಅನ್ನದಾತರು, ನಮ್ಮ ಪಾಲಿಗೆ ಅನ್ನದಾತರು ಅವರು, ಅನ್ನಪೂರ್ಣೇಶ್ವರಿ ಮಕ್ಕಳು, ಅವ್ರಿಗೆ ತೊಂದರೆ ಆಗಬಾರ್ದು ಕಣಪ್ಪ. ಖಂಡಿತ ಅವ್ರು ಕೇಳ್ತಾ ಇರೋದು ನ್ಯಾಯ ಇದ್ದೇ ಇದೆ. ರೈತರು ಯಾವಾಗಲೂ ಹೋರಾಟ ಮಾಡೋದಿಲ್ಲ. ಯಾವುದಕ್ಕಾರ ಬರ್ತಾರ? ಏನಾದರೂ ಹೋರಾಟ ಮಾಡ್ತಾರ ಅವರು? ಯಾವುದಕ್ಕೂ ಬರಲ್ಲ. ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ಮಾತ್ರ ಅವ್ರು ಕೇಳೋದು. ಎಷ್ಟು ಜನ ರೈತರಿಗೆ ಎಷ್ಟು ತೊಂದರೆ ಆಗಿಲ್ಲ ಪಾಪ, ಬ್ಯಾಂಕ್ ಲೋನ್ಗಳು ಅವು ಇವು ತೊಂದರೆಗಳು, ಸಾಲ ಮಾಡಿರ್ತಾರೆ. ಅದಕ್ಕೆ ಹೇಳೋದು ನಾವು. ಅದಕ್ಕೆ ಇವತ್ತು ಸಂಪುಟ ರಚನೆ ಒಳಗಡೆ ಏನೋ ಮಾತುಕತೆಗಳು ನಡೀತಾ ಇತ್ತು ಕಣಪ್ಪ. ಕ್ಯಾಬಿನೆಟ್ ಮೀಟಿಂಗ್ ಅಂತ ಹೇಳಕ್ಕೆ ಹೋಗಲ್ಲ, ಒಟ್ಟು ಊಟದ ಜೊತೆ ಸೇರ್ಕೊಂಡಂಗೆ ರೈತರ ಬಗ್ಗೆ ಮಾತಾಡ್ತಾರೆ. ಸೊ ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೇದೊಂದು ಸುದ್ದಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ ಕಣಪ್ಪ. ರೈತರಿಗೆ ಒಳ್ಳೇದಾಗಬೇಕು. ಜೈ ರೈತರು, ಜೈ ಅನ್ನಪೂರ್ಣೇಶ್ವರಿ. ಇನ್ನೊಂದು ವಿಚಾರ ಕಣಪ್ಪ, ರೈತರು ಡೆಡ್ ಲೈನ್ ಕೊಟ್ಟವ್ರೆ ಕಣಪ್ಪ. ಸರ್ಕಾರಕ್ಕೆ ಡೆಡ್ ಲೈನ್ ಇವತ್ತು 7 ಗಂಟೆ ಒಳಗಡೆ ಏನನ್ನೋದು ನಿರ್ಧಾರ ಮಾಡಬೇಕು, ಏನನ್ನೋದು ನೀವು ಹೇಳಲೇಬೇಕು. ಡೆಡ್ ಲೈನ್ ರೈತರಿಂದ ಡೆಡ್ ಲೈನ್ ಕಣಪ್ಪ. ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ಕಾರ ಅವ್ರದ್ದೆಲ್ಲನಪ್ಪ ಇರೋದು, ಡೆಡ್ ಲೈನ್ ಕೊಟ್ಟವ್ರೆ. ಏನು ಮಾಡ್ತಾರೆ ನೋಡಬೇಕು ಆ ಡೆಡ್ ಲೈನ್ಗೆ. ಸಂಜೆ 7 ಗಂಟೆವರೆಗೂ ಟೈಮ್ ಇದೆ ಅವ್ರಿಗೆ. ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ ರೈತರು ಹೋರಾಟ. 8ನೇ ದಿನಕ್ಕೆ ಪಾಪ ರೋಡಲ್ಲೇ ಕೂತ್ಕೊಂಡು ಬಿಸಿಲಲ್ಲಿ ಊಟ ನೀರು ನೆಟ್ಟಗಿಲ್ದಿರೆ ಪಾಪ ರೋಡಲ್ಲಿ ಹೋರಾಟ ಮಾಡ್ತಾವ್ರೆ. 8ನೇ ದಿನಕ್ಕೆ ಕಾಲಿಟ್ಟಿದೆ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಪರಿಹಾರ ನೀವು ಕೊಡಬೇಕು. 7 ಗಂಟೆವರೆಗೂ ನಿಮಗೆ ನಾವು ಟೈಮ್ ಕೊಟ್ಟಿದ್ದೀವಿ ಅಂತ ರೈತರು ಹೇಳೋರೆ ಕಣಪ್ಪ. ಡೆಡ್ ಲೈನ್
ಕಾಂಗ್ರೆಸ್ಗೆ ಡೆಡ್ ಲೈನ್, ಕಾಂಗ್ರೆಸ್ ಸರ್ಕಾರಕ್ಕೆ ಡೆಡ್ ಲೈನ್ ಏನು ಅನ್ನೋದು ಇವತ್ತು ವಿಚಾರ ಹೇಳಬೇಕು. ನೀವು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಿರೋ, ಊಟ ಮಾಡ್ತಿರೋ, ಏನು ಮಾಡ್ತಿರೋ ಗೊತ್ತಿಲ್ಲ. ರೈತರಿಗೆ ಇವತ್ತು ಸಾಯಂಕಾಲ 7 ಗಂಟೆ ಒಳಗಡೆ ಒಂದು ಮಾಹಿತಿ ಅದನ್ನು ಕರೆಕ್ಟಾಗಿ ಡಿಸೈಡ್ ಮಾಡಿ ನೀವೆಲ್ಲ ಸೇರಿಕೊಂಡು ಡಿಸ್ಕಷನ್ ಮಾಡ್ತಿರೋ, ಡಿಸೈಡ್ ಮಾಡ್ತಿರೋ ಗೊತ್ತಿಲ್ಲ. ಒಂದು ಡೆಡ್ ಲೈನ್ ಕೊಟ್ಬಿಟ್ಟವ್ರು ರೈತರು. ಇವತ್ತು ಏನನ್ನೋದು ನೀವು ವಿಚಾರ ಹೇಳಲೇಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಅಂತ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ ರೈತರು ಎದ್ರೆ ಏನು ಮಾಡ್ತಾರೆ ಅಂತ. ಓಕೆ, ಇನ್ನು ಕ್ರಿಕೆಟ್ ಆಟಗಾರ್ತಿಯರಿಗೆ, ವನಿತೆಯರಿಗೆ ಸಾಧನೆಯನ್ನು ಮಾಡಿದ್ದಾರೆ. ಮೋದಿಯವರು ಶಬಾಷ್ ಅಂದರು ಎಲ್ಲ ಹುಡುಗಿಯರಿಗೆ, ವನಿತೆಯರಿಗೆ, ಸಾಧಿಸಿದರ ವನಿತೆಯರಿಗೆ. ಮೊದಲೇ ಬಾರಿಯೇ ವರ್ಲ್ಡ್ ಕಪ್ನ ಗೆದ್ದುಕೊಟ್ಟವ್ರೆ ಕಣಪ್ಪ. ಬೆಸ್ಟ್, ಇದಕ್ಕೆ ಹ್ಯಾಟ್ಸ್ ಅಪ್ ಹೇಳಬೇಕು ನಮ್ಮ ಇಂಡಿಯನ್ ಹುಡುಗಿಯರಿಗೆ. ನಿಜವಲ್ಲೂ ಸಾಧಕರು ಅಂತಲೇ ಹೇಳಬೇಕು. ಏನು ಆಡಿದ್ರು ಕಣಪ್ಪ, ಮುಟ್ಟಡ್ಕೋಬೇಕು ಸೌತ್ ಆಫ್ರಿಕಾ, ಹಂಗೆ ಹೊಡೆದವ್ರೆ ಕಣಪ್ಪ. ಬ್ಯಾಟಿಂಗು ಸರಿಯಾಗಿ ಸ್ಕೋರ್ ಮಾಡಿ ನಿಲ್ಲಿಸಿದ್ರು, ಅವ್ರ ಕೈಲಿ ಹೊಡೆಯೋಕ್ಕಾಗಿಲ್ಲ, ಆ ರೇಂಜಿಗೆ ಮಾಡಿದ್ರು ನಮ್ಮ ಹೆಣ್ಣು ಹುಡುಗಿರು. ಖುಷಿಯಾಗತ್ತೆ ಕಣಪ್ಪ. ವನಿತೆಯರ ಸಾಧನೆ, ನಮ್ಮ ಕ್ರಿಕೆಟ್ ವನಿತೆಯರ ಸಾಧನೆ. ವುಮೆನ್ಸ್ ಕ್ರಿಕೆಟಲ್ಲಿ ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ಮೋದಿ ಅವರಿಗೆ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. ಅದೇ ಗಿಫ್ಟ್, ಗೆದ್ದಿದ್ದೇ ಅವರೊಂದು ಗಿಫ್ಟ್ ಅನ್ನೋದು. ಮೋದಿಯವರು ಅವ್ರನ್ನ ಭೇಟಿಯಾಗಿ ಸಂತೋಷದಿಂದ ಶಬಾಷ್ ಭೇಟಿ ಅಂತ ಹೇಳಿದ್ದಾರೆ. ಸಂತೋಷ ಆಗುತ್ತೆ ಕಣಪ್ಪ. ನಮ್ಮ ಹುಡುಗಿರು, ನಮ್ಮ ಕ್ರಿಕೆಟ್ ಟೀಮ್ ಹುಡುಗರು ಅಷ್ಟೇ, ಹುಡುಗಿರು ಅಷ್ಟೇ ಸಖತ್ತಾಗಿ ಆಡ್ತಾರೆ ಕಣಪ್ಪ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ. ನಾನಂತೂ ಕ್ರಿಕೆಟ್ನ ತುಂಬ ನೋಡ್ತೀನಿ ಕಣಪ್ಪ. ಪ್ರತಿಯೊಬ್ಬರು ನೋಡ್ತಾರೆ ಪ್ರಪಂಚದಲ್ಲಿ. ಆದರೆ ಇಂಡಿಯಾನ ಮೀರ್ಸೋರು ಇನ್ನೂವರೆಗೂ ಯಾರೂ ಹುಟ್ಟೋದಿಲ್ಲ. ಇನ್ಮೇಲೆ ಆ ರೇಂಜಿಗೆ ಫುಲ್ ಸ್ಟ್ರಾಂಗ್ ಆಗಿಬಿಡೋದೆ ನಮ್ಮ ವುಮೆನ್ಸ್ ಟೀಮು, ಜೆಂಟ್ಸ್ ಟೀಮ್ ಇಬ್ಬರದು ಅಷ್ಟೇ ಕಣಪ್ಪ. ಮೆನ್ಸ್ ಟೀಮು ಅಷ್ಟೇ, ವುಮೆನ್ಸ್ ಟೀಮು ಅಷ್ಟೇ ಸೂಪರಾಗಿ ಆಡ್ತವ್ರೆ. ಸೊ ಮೋದಿಯವ್ರ ಭೇಟಿಯಾಗಿ ಶಬಾಷ್ ಭೇಟಿ ಎಂದವ್ರೆ ಎಲ್ಲರಿಗೂ. ಖುಷಿ ಆಯಿತು ಕಣಪ್ಪ. ಅಡ್ವೊಕೇಟ್ ಅವರೊಬ್ಬರು ಹೇಳಿರೋಂಥದ್ದು ಕಣಪ್ಪ. ಅಡ್ವೊಕೇಟ್ ಅವರೊಬ್ಬರು ಹೇಳಿರೋಂಥದ್ದು, ಪವಿತ್ರ ಗೌಡ ಅವರಿಗೆ ಈಗ ಸದ್ಯಕ್ಕೆ ಬೇಲು ಸಿಗೋ ಚಾನ್ಸು ಇಲ್ಲ ಅಂತ ಹೇಳವ್ರೆ ಕಣಪ್ಪ. ಏನಾಗ್ತೈತೋ ಕಾದು ನೋಡಬೇಕು ಕಣಪ್ಪ. ಪವಿತ್ರ ಗೌಡರಿಗೆ ಸದ್ಯಕ್ಕೀಗ ಬೇಲು ಸಿಗಲ್ಲ ಅಂತ ಹೇಳ್ಬಿಟ್ಟವ್ರೆ. ಸದ್ಯಕ್ಕೋ ಇಲ್ಲ, ಸಿಗೋದು ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಏನಾಗುತ್ತೋ ಏನೋ ಕಾದು ನೋಡಬೇಕು ಕಣಪ್ಪ. ಲಾಡ್ಜ್ ಒಳಗಡೆ ಗಂಡ ಸಿಕ್ಕಾಕೊಂಬಿಟ್ರಂತೆ ಕಣಪ್ಪ, ರೆಡ್ ಹ್ಯಾಂಡ್ ಒಳಗೆ. ನನಗೆ ನಗು ಬರ್ತೈತಪ್ಪ ಕೆಲವು ಇಂಥ ವಿಚಾರಗಳು ಕೇಳಿದಾಗ. ಹೆಂಡ್ತಿ ರೆಡ್ ಹ್ಯಾಂಡಲ್ಲಿ ಹಿಡ್ದಾಕ್ಬಿಟ್ಟವಳೆ ಕಣಪ್ಪ. ಅಲ್ಲ, ಹಿಂದೆ ತಿರುಗಿ ನೋಡ್ಬೇಕಲ್ಲೇನ್ರಪ್ಪ ನೀವು ಯಜಮಾನ್ರೆ. ಲಾಡ್ಜ್ಗೆ ಹೋಗೋಕ್ಕಿಂತ ಮುಂದೆ ಹಿಂದೆ ನೋಡಬೇಕು, ಹೆಂಡ್ತಿ ಬತ್ತಾವಳ ಏನು ಅಂತ. ನೋಡಿದ್ರೆ ಹಂಗೆ ನೋಗ್ಬಿಟ್ರೆ ಹಿಂಗೆ ಆಗೋದು ಕಣಪ್ಪ. ರೋಡಲ್ಲಿ ಎಳೆದು ಬೀದಿಯಲ್ಲಿ ಚಪ್ಪಿ ತೊಗೊಂಡು ಹೊಡೆದಾಕ್ಬಿಟ್ಟವಳೆ ಕಣಪ್ಪ ಪಾಪ ಗಂಡನಿಗೆ. ಅವಳೆಲ್ಲಿ ಹೋಗ್ಬಿಟ್ಲೋ ಗೊತ್ತಿಲ್ಲಪ್ಪ, ಜೊತೆಗೆ ಯಾರಿದ್ರು ಏನೋ ನಮಗೂ ಗೊತ್ತಿಲ್ಲ ಕಣಪ್ಪ. ಆದರೆ ಲಾಡ್ಜಲ್ಲಿ ರೆಡ್ ಹ್ಯಾಂಡಲ್ಲಿ ಹೆಂಡ್ತಿ ಹಿಡ್ದಾಕೊಂಬಿಟ್ಟವಳೆ ಗಂಡನಿಗೆ. ಪಾಪ ಏನು ಕಡಿಮೆ ಆಗಿತ್ತು ಏನೋ ಗೊತ್ತಿಲ್ಲ ಕಣಪ್ಪ. ಮನೆ ಒಳಗಡೆ ಊಟ ಸರಿಯಾಗಿ ಸಿಕ್ಕಿಲ್ಲೇನೋ, ನೆಟ್ಟಿಗೆ ಅನ್ನ ಸಾಂಬಾರು ಉಪ್ಪು ಗಿಪ್ಪು ಹಾಕಿರ್ಲಿಲ್ವೇನೋ ಏನೋ ಗೊತ್ತಿಲ್ಲ ಕಣಪ್ಪ. ಲಾಡ್ಜ್ಗೆ ಯಾಕೆ ಹೋಗಿದ್ರು ನಮಗೂ ಗೊತ್ತಿಲ್ಲ ಕಣಪ್ಪ. ಹೀಗಾಗಿ ಸಿಕ್ಕಾಕೊಂಬಿಟ್ಟವನು ಹಿಡ್ಕೊಂಡು ಹೊಡೆದು ಹಾಕ್ಬಿಟ್ಟವಳೆ ಹೆಂಡ್ತಿ ಪಾಪ. ಇರಲಿ ಬಿಡಪ್ಪ, ಇನ್ಮೇಲೆ ನೋಡ್ಕೊಂಡು ಓಡಾಡು. ಬರ್ಲೇನ್ರಪ್ಪ, ಎಲ್ಲರೂ ಮಾಡೋ ಕೆಲಸ ನಾವು ಮಾಡ್ತಿದ್ದೀವಿ, ಆದರೆ ನಾವು ಮಾಡಿಲ್ಲ ಕಣಪ್ಪ. ಬರ್ತೀನ್ರಪ್ಪ, ಶೇಮ್ ಬಿಲಿಂಗ. ಕಾರು ವಿಧಾನಸೌಧಕ್ಕೆ ಹೋಗ್ಬೇಕು, ಡೈಲಿ ಕಡೆನೂ ಹೋಗ್ಬೇಕಲ್ಲ. ಹೈಕಮಾಂಡ್ ಜೊತೆ ಯಾರ್ಯಾರು ಏನೇನು ಮಾತಾಡ್ತಾರಂತ ನಾನು ತಿಳ್ಕೊಬೇಕು ಕಣ್ಲೆ. ನಡೀರಪ್ಪ, ಕಾರ್ನ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.